ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನುದಿನ ವಿತ್ ಅನುರೂಪ. ಇವತ್ತು ನಾನು ಉಡುಪಿ ಬ್ರಾಹ್ಮಣರ ಶೈಲಿಯ ಸಾಂಬಾರು ಪುಡಿ ಹೇಗೆ ಮಾಡೋದು ಅಂತ ಹೇಳ್ಕೊಳ್ತೇನೆ. ಮಾಡಲಿಕ್ಕೆ ತುಂಬ ಈಸಿ, ತುಂಬ ರುಚಿಯಾಗಿರುತ್ತೆ, ಪರಿಮಳವೂ ಆಗಿರುತ್ತೆ, ಮನೆಯಲ್ಲೇ ಸುಲಭವಾಗಿ ಮಾಡ್ಬೋದು. ಈಗ ಮೊದಲಿಗೆ ನಾನು ಬಾಣಲೆಯಲ್ಲಿ 3 ಹಿಡಿ ಕೆಂಪು ಮೆಣಸಿನಕಾಯಿ ತೊಗೊಂಡಿದ್ದೇನೆ. ನಿಮಗೆ ಖಾರ ಬೇಕು ಅಂತಿದ್ದರೆ 2 ಹಿಡಿ ಬೇಡಗಿ ಮೆಣಸು, 1 ಹಿಡಿ ಘಾಟಿ ಮೆಣಸು ತೊಗೊಳ್ಬೋದು. ನಾನಿಲ್ಲಿ 3 ಹಿಡಿ ಕೂಡ ಬೇಡಗಿ ಮೆಣಸು ತೊಗೊಂಡಿದ್ದೇನೆ. ಬೇಡಗಿ ಮೆಣಸು ಬಣ್ಣ ಚೆನ್ನಾಗಿ ಬರುತ್ತೆ, ಘಾಟಿ ಮೆಣಸು ಖಾರ ಚೆನ್ನಾಗಿ ಕೊಡುತ್ತೆ. ಸಣ್ಣ ತುಂಡು ಇಂಗು, ಸ್ವಲ್ಪ ತೆಂಗಿನ ಎಣ್ಣೆ ಹಾಕ್ಕೊಳ್ಳಿ. ನಾವು ಉಡುಪಿ ಸೈಡ್ನವರು ಜಾಸ್ತಿ ತೆಂಗಿನ ಎಣ್ಣೆನೇ ಬಳಸೋದು. ಸಣ್ಣ ಉರಿಯಲ್ಲಿ ಇದನ್ನು ಹುರ್ಕೊಳ್ಬೇಕು. ಈಗ ಇದಕ್ಕೆ ಅರ್ಧ ಹಿಡಿ ಮೆಂತೆ, ಕೊತ್ತಂಬರಿ 6 ಹಿಡಿ, ಜೀರಿಗೆ ಅರ್ಧ ಹಿಡಿ, ಉದ್ದು 6 ಹಿಡಿ, ಉರಿ ಸಣ್ಣದಿಟ್ಕೊಂಡು ಹುರ್ಕೊಳ್ಳಿ. ಹುರಿದಾಗಿದೆ ಅಂತ ಗೊತ್ತಾಗಲಿಕ್ಕೆ ನಿಮಗೆ ಪರಿಮಳ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಮತ್ತು ಬೇಳೆಗಳು ಎಲ್ಲ ಸ್ವಲ್ಪ ಕೆಂಪು ಬಣ್ಣಕ್ಕೆ ತಿರುಗುತ್ತೆ. ಈಗ ಇದಕ್ಕೆ 1 ಹಿಡಿ ಕರಿಬೇವು ಸೊಪ್ಪು, ಒಂದು ಹಿಡಿ ಕೊತ್ತಂಬರಿ ಸೊಪ್ಪು. ನಾನು ಹೆಚ್ಚಾಗಿ ಇದಕ್ಕೆ ಕೊತ್ತಂಬರಿ ಸೊಪ್ಪಿನ ಕಡ್ಡಿ ಭಾಗ, ಕಾಂಡ ಭಾಗವನ್ನು ಯೂಸ್ ಮಾಡ್ತೇನೆ. ಸಣ್ಣ ಉರಿಯಲ್ಲಿ ಪರಿಮಳ ಬರೋ ತನಕ, ಹಾಗೆ ಬೇಳೆಗಳೆಲ್ಲ ಕೆಂಪು ಬಣ್ಣಕ್ಕೆ ಬರೋ ತನಕ ಹುರ್ಕೊಳ್ಳಿ. ಹುರಿದಾದ್ಮೇಲೆ ಇದು ಸಂಪೂರ್ಣ ತಣ್ಣಗಾಗಬೇಕು. ಆಮೇಲೆ ನೀವು ಮಿಕ್ಸಿ ಜಾರಲ್ಲಿ ಹಾಕಿ ನುಣ್ಣಗೆ ಪುಡಿ ಮಾಡಿಕೊಂಡ್ರೆ ಆಯಿತು. ಪುಡಿ ಮಾಡಿದ್ದು ಸಹ ಬಿಸಿ ಇರುತ್ತೆ. ಆ ಬಿಸಿ ತಣ್ಣಗಾದಮೇಲೆ ಒಂದು ಗಾಳಿ ಆಡದ ಡಬ್ಬಿಯಲ್ಲಿ ಹಾಕಿಟ್ರೆ 15ರಿಂದ 20 1 ತಿಂಗಳ ತನಕನೂ ಘಮ ಘಮ ಅಂತ ಇರುತ್ತೆ ಈ ಸಾಂಬಾರು ಪುಡಿ. ಹೀಗೆ ನೀವು ಮಾಡಿಟ್ರೆ ನಿಮಗೆ ಅರ್ಜೆಂಟಿಗೆ ಸಾಂಬಾರು ರೆಡಿ ಮಾಡಲಿಕ್ಕೆ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಉಡುಪಿ ಬ್ರಾಹ್ಮಣರ ಶೈಲಿಯ ಸಾಂಬಾರು ಪೌಡ್ರ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೇನೆ. ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನೋಡಿ, ಇದು ಹುರಿದಾಗಿದೆ. ನಿಮಗೆ ಆ ಮೆಣಸನ್ನು ಹಿಡಿದು ಸ್ವಲ್ಪ ಹಿಸ್ಕಿದ್ರೆ ಗೊತ್ತಾಗುತ್ತೆ, ಅದು ಟಕ್ಕಂತ ಕಟ್ಟಾಗಬೇಕು. ಆಗ ನೀವು ಈ ಸಾಂಬಾರು ಪುಡಿಯನ್ನು ಖಂಡಿತವಾಗಿ ಟ್ರೈ ಮಾಡಿ. ಹಾಗೆ ನನಗೆ ಕಮೆಂಟಲ್ಲಿ ಫೀಡ್ಬ್ಯಾಕ್ ಕೊಡಿ. ನೆಕ್ಸ್ಟ್ ಟೈಮ್ ಹೊಸ ರೆಸಿಪಿ ಜೊತೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿ ತನಕ ಧನ್ಯವಾದಗಳು.